ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಅಷ್ಟಾವಕ್ರ ಗೀತೆಯ ಈ ಶ್ಲೋಕವನ್ನು ನೋಡಿದ್ವಿ. ನೀನು ನಿರಪೇಕ್ಷನು, ನಿರ್ವಿಕಾರನು, ಸಂಪೂರ್ಣವಾದ ಅಗಾಧ ಬುದ್ಧಿಯನ್ನು ಹೊಂದಿರುವನು ಹಾಗೂ ಅಕ್ಷುಬ್ಧನಾಗಿರುವೆ. ನೀನು ಚಿತ್ತವನ್ನು ಮಾತ್ರ ಬಯಸು. ಚಿತ್ತ ನಮಗೆ ಮೋಕ್ಷಕ್ಕೆ ಯಾಕೆ ಮುಖ್ಯ, ಈ ಅರಿವು ಅನ್ನೋದು ಏನು ಅಂತ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಈಗ ಮುಂದಿನ ಶ್ಲೋಕ ನೋಡೋಣ. ಯಾವುದಕ್ಕೆ ಆಕಾರವಿದೆಯೋ ಅದು ಅನೃತವೆಂದು ತಿಳಿ. ನಿರಾಕಾರವು ಎಂದಿಗೂ ನಿಶ್ಚಲವಾಗಿರುತ್ತದೆ. ಈ ತತ್ವದ ಉಪದೇಶದಿಂದ ನೀನು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಇಲ್ಲಿ ಅನುವಾದಕಾರರು ಅನೃತನ ಮಿಥ್ಯ ಅಂತ ಕೃತಿಯಲ್ಲಿ ಬಳಸಿದ್ದಾರೆ, ಅನುವಾದದ ಕೃತಿಯಲ್ಲಿ ಬಳಸಿದ್ದಾರೆ. ಆದ್ರೆ ನಾನಿಲ್ಲಿ ಅನೃತವನ್ನೇ ಉಳಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಈ ಪದ ಅಷ್ಟು ವಿಶೇಷವಾದದ್ದು, ಅದನ್ನು ಪರಿಚಯ ಮಾಡಿಕೊಡೋ ಅಂತ ಪ್ರಯತ್ನಕ್ಕೆ ಅನೃತವನ್ನೇ ಉಳಿಸ್ಕೊಂಡಿದ್ದೀನಿ. ಮಿಥ್ಯ ಅಥವಾ ಸುಳ್ಳು ಅಂತ ಬಳಸಿದ್ರೆ ತಪ್ಪಲ್ಲ, ಆದರೆ ಈ ಒಂದು ನೆಪದಲ್ಲಿ ಅನೃತವನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋದಷ್ಟೇ. ಸೊ ಈಗ ನಾವು ಅನೃತಕ್ಕೆ ಹೋಗೋದಕ್ಕೂ ಮುಂಚೆ ಸಾಕಾರ ಪದವನ್ನ ನೋಡ್ಬೋಣ. ಶ್ಲೋಕ ಹೇಳುತ್ತೆ, ಯಾವುದು ಸಾಕಾರವೋ ಅದು ಅನೃತವೆಂದು ತಿಳಿ. ಸಾಕಾರ ಅಂದ್ರೆ ಏನು? ನಾವಿಲ್ಲಿ ಅದನ್ನ ಮೊದಲು ಗಮನಿಸ್ಬೇಕು. ಸಾಕಾರ ಅಂದ್ರೆ ಯಾವುದು ಆಕಾರವಿದೆಯೋ ಅದು, ಅಂದ್ರೆ ಯಾವುದು ನಮಗೆ ಅನುಭವಕ್ಕೆ ಬರುತ್ತೋ. ಈಗ ಆಕಾರ ಅಂದ ತಕ್ಷಣ ಈ ದೇಹ, ಇದು ಎಲ್ರಿಗೂ ಕಾಣುವಂಥದ್ದು, ಇದು ಸಾಕಾರ. ಇದು ಅನೃತ ಅಂದ್ರೆ ಇದು ಸುಳ್ಳು ಅಥವಾ ಮಿಥ್ಯ ಸದ್ಯಕ್ಕೆ ಅನ್ಕೊಳ್ಳೋಣ. ಸೊ ಇದು ಬದಲಾಗ್ತಿರುತ್ತೆ, ಇದು ತಟಸ್ಥವಾಗಿರೋದಿಲ್ಲ, ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಾಗೆ ನಮ್ಮ ಭಾವನೆಗಳು ಇವತ್ತಿರೋ ಹಾಗೆ ಭಾವನೆಗಳು ನಾಳೆ ಇರೋದಿಲ್ಲ. ನಮ್ಮ ಮನಸ್ಸು ಬುದ್ಧಿ ಇವೆರಡು ಇವತ್ತು ಕೆಲಸ ಮಾಡೋ ಹಾಗೆ ನಾಳೆ ಮಾಡಲ್ಲ. ನನ್ನ ವ್ಯಕ್ತಿತ್ವ ಕೂಡ ಇವತ್ತು ಒಂದು ರೀತಿ ಇರುತ್ತೆ, ನಾಳೆ ಒಂದು ರೀತಿ ಇರುತ್ತೆ, ಇದು ಬದಲಾಗ್ತಿರುತ್ತೆ. ಹಾಗೆ ನಾವು ಕಾಣುವಂತಹ ಜಗತ್ತು ಕೂಡ ಸಾಕಾರದಲ್ಲಿದೆ, ಇದು ಮಾರ್ಪಾಡಾಗ್ತಿರುತ್ತೆ, ಬದಲಾಗ್ತಿರುತ್ತೆ, ಒಂದೇ ರೂಪದಲ್ಲಿ ಉಳ್ಕೊಳ್ಳಲ್ಲ. ಹಾಗೆ ಅದನ್ನು ನೋಡುವ ನಮ್ಮ ಬಗೆ ಕೂಡ ಒಂದೇ ರೂಪದಲ್ಲಿ ಉಳ್ಕೊಳ್ಳೋದಿಲ್ಲ. ಯಾವುದು ಕಾಣುತ್ತೋ ಮತ್ತು ಯಾವುದು ನೋಡ್ತಿದೆಯೋ ಇವೆರಡು ಆಗಾಗ ಬದಲಾಗ್ತಿರುತ್ತೆ. ಮನಸ್ಸು ಬುದ್ಧಿ, ನಮ್ಮ ದೇಹ ಮತ್ತೆ ನಮ್ಮ ಭಾವನೆಗಳು ಎಲ್ಲವೂ ಬದಲಾಗ್ತಾ ಹೋಗ್ತಿರೋದ್ರಿಂದ ಯಾವುದು ಸಾಕಾರವಾಗಿದೆಯೋ ಅದು ಅನೃತವೆಂದು ತಿಳಿ ಅಂತ ಇಲ್ಲಿ ಅಷ್ಟಾವಕ್ರ ಹೇಳ್ತಾರೆ. ಈಗ ಅನೃತವನ್ನ ಅರ್ಥ ಮಾಡ್ಕೊಳಕ್ ಹೋಗೋಣ. ಅನೃತ ಅಂತಂದ್ರೆ ಅದು ಋತಕ್ಕೆ ವಿರುದ್ಧವಾದ ಪದ. ಋತವನ್ನ ಹಲವು ಜನ ಹಲವು ರೀತಿಯಲ್ಲಿ ಅರ್ಥೈಸಿದರೆ, ಇಲ್ಲಿ ಇದನ್ನು ನೋಡೋಣ. ಯಾವುದು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಏಕರೂಪವಾಗಿರುತ್ತದೆಯೋ ಅದು ಋತ. ಮನಸ್ಸಿನಲ್ಲಿ ಯಥಾರ್ಥವನ್ನು ಕುರಿತು ಚಿಂತನೆ ಋತ. ಮಾತಿನಿಂದ ನುಡಿದ ಯಥಾರ್ಥ ವರ್ಣನೆ ಸತ್ಯ. ಯಾವುದು ಸದಾಕಾಲ ಒಂದೇ ರೀತಿಯಲ್ಲಿರುತ್ತೋ ಅದು ಋತ ಅಂತ ಹೇಳ್ತಾರೆ. ನಾವು ಸತ್ಯಮೇವ ಜಯತೆ ಒಂದು ಸಂಚಿಕೆ ಮಾಡಬೇಕಾದ್ರೆ ಅಲ್ಲೂ ಕೂಡ ಅನೃತ ಅನ್ನೋ ಪದ ಬಳಕೆ ಆಗಿತ್ತು. ಆ ಶ್ಲೋಕ ಹೀಗಿದೆ: ಸತ್ಯವೇ ಜಯಿಸುತ್ತದೆ, ಅನೃತವು ಜಯಿಸುವುದಿಲ್ಲ. ಸತ್ಯಶೀಲರಾದ ಆಶಾರಹಿತರಾದ ಮಹರ್ಷಿಗಳು ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದಾರೋ ಆ ಮಾರ್ಗವು ಸತ್ಯಕ್ಕೆ ಉತ್ತಮವಾಗಿದೆ. ಇಲ್ಲೂ ಕೂಡ ಸತ್ಯಮೇವ ಜಯತೆ ನಾನೃತಂ ಅಂತ, ನ ಅನೃತಂ ಅಂತ ಹೇಳ್ಬಿಡುತ್ತೆ. ಅನೃತವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಸತ್ಯವೇ ಗೆಲ್ಲೋದಕ್ಕೆ ಸಾಧ್ಯ ಅಂತ ಅಲ್ಲಿ ಅನೃತ ಪದ ಬಳಕೆ ಆಗಿದೆ. ಸೊ ಈ ಋತದ ವಿರುದ್ಧ ಅನೃತ ಅಂದ್ರೆ ಯಾವುದು ಸದಾಕಾಲವಿದೆಯೋ ಅದು ಋತ ಅಂತ ಹೇಳುತ್ತೆ. ಹಾಗೆ ಋತಕ್ಕೆ ಇನ್ನೂ ಹಲವು ಅರ್ಥಗಳಿವೆ, ಅವು ಹೀಗಿವೆ: ಯಜ್ಞ, ಉಂಚಶೀಲ, ನೀರು, ಸೂರ್ಯ, ವಿಷ್ಣು, ರುದ್ರ, ಋಷಿ ಪ್ರಭೇದ. ಹಾಗಾಗಿ ಇವೆಲ್ಲ ಅರ್ಥಗಳನ್ನು ನೋಡಿದಾಗ ಇದರ ಒಂದು ಜಿಸ್ಟ್ ಅಂತ ನೋಡ್ಬೋದು. ಅದೇನಂದ್ರೆ, ಋತ ಯಾವುದು ಸ್ವಾಭಾವಿಕವಾಗಿದೆಯೋ ಅದು ಋತ, ಋತವಲ್ಲದ್ದು ಅಥವಾ ಋತಕ್ಕೆ ವಿರುದ್ಧವಾದದ್ದು ಅನೃತ. ಈಗ ನಮಗೆ ಸಾಕಾರ ಗೊತ್ತಾಯ್ತು, ಇದು ಅನೃತ ಋತ ಅನ್ನೋದು ಗೊತ್ತಾಯ್ತು. ಯಾವುದು ನಮಗೆ ಅನುಭವಕ್ಕೆ ಬರುತ್ತೋ, ಯಾವುದು ನಮಗೆ ಕಾಣಿಸ್ತಿದೆಯೋ ಇದೆಲ್ಲವೂ ಸಾಕಾರವಾಗಿದೆ, ಅದು ಋತವಲ್ಲದ್ದಾಗಿದೆ, ಅದು ಅನೃತವಾಗಿದೆ. ಯಾಕೆನ್ನೋದು ಯಾವುದು ಋತವಾಗಿದೆ ಅದು ಸದಾಕಾಲ ಒಂದೇ ರೀತಿ ಇದೆ, ಯಾವುದು ಸದಾಕಾಲ ಒಂದೇ ರೀತಿ ಇಲ್ವೋ ಅದು ಅನೃತವಾಗಿದೆ. ಅದು ಯಾವುದು ಅನೃತವಾಗಿರೋದು ಅಂತಂದ್ರೆ ಅವು ಸಾಕಾರವಾಗಿರೋಂಥದ್ದು. ಸಾಕಾರವಾಗಿರೋದೆಲ್ಲವೂ ಬದಲಾವಣೆಗೆ ಒಳಪಡ್ತಿರುತ್ತೆ. ಹಾಗಾಗಿ ಅದು ಅನೃತ. ಅನೃತ ಅರ್ಥ ಏನಂದ್ರೆ ಋತವಲ್ಲದ್ದು. ಋತ ಏನು ಅಂದ್ರೆ ಯಾವುದು ಸದಾಕಾಲ ಒಂದೇ ರೀತಿ ಇದೆಯೋ ಅದು ಅನ್ನೋ ಅರ್ಥ. ಈಗ ಮತ್ತೊಂದು ಶ್ಲೋಕಕ್ಕೆ ಹೋಗೋಣ. ಯಾವುದಕ್ಕೆ ಆಕಾರವಿದೆಯೋ ಅದು ಅನೃತವೆಂದು ತಿಳಿ. ನಿರಾಕಾರವು ಎಂದಿಗೂ ನಿಶ್ಚಲವಾಗಿರುತ್ತದೆ. ಈ ತತ್ವದ ಉಪದೇಶದಿಂದ ನೀನು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಹಾಗಾದ್ರೆ ಇಲ್ಲಿ ನಿರಾಕಾರವಾದದ್ದು ಯಾವುದು? ಸತ್ಯ, ಆತ್ಮ, ಪರಮಾತ್ಮ. ಸತ್ಯ ಯಾವತ್ತೂ ಒಂದೇ, ಅದರಲ್ಲೇನು ವ್ಯತ್ಯಾಸ ಅಲ್ಲದೆ ಯಾವತ್ತೂ ಒಂದೇ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂದಂಗೆ ಸತ್ಯ ಒಂದೇ ಆಗಿದೆ, ಹೇಳುವ ರೀತಿ ಬದಲಾಗಿದೆ ಅಂತಂದ್ಮೇಲೆ ಸತ್ಯ ಬದಲಾಗುವುದಿಲ್ಲ, ಅದು ಹಾಗೆ ಇದೆ. ಅಥವಾ ಯಾವುದು ಸದಾಕಾಲ ಹಾಗೆ ಇದೆಯೋ ಅದು ಸತ್ಯ ಅಂತ ಅನ್ಕೊಳ್ಳೋಣ. ಸೊ ಸತ್ಯ, ಆತ್ಮ ಮತ್ತೆ ಪರಮಾತ್ಮ ಇವು ಯಾವ ಬದಲಾವಣೆಗೂ ಒಳಪಡದಿರುವುದು. ಆತ್ಮ ತನ್ನ ಅರಿವು ತನಗಿಲ್ಲದೆಯೇ ಅದು ಆಗಾಗ ದೇಹಕ್ಕೆ ಬಂದು ಹೋಗಿ ಮಾಡ್ತಿರುತ್ತೆ, ಹುಟ್ಟು ಸಾವು ಅನುಭವಿಸ್ತಿರುತ್ತೆ. ಹಾಗಾಗಿ ಇಲ್ಲಿ ದೇಹ ಅನೃತವಾದರೆ ಆತ್ಮ ಋತವಾಗತ್ತೆ. ಇಲ್ಲಿ ದೇಹ ಅನಿತ್ಯವಾದರೆ ಆತ್ಮ
ನಿತ್ಯವಾಗುತ್ತೆ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂತ. ಇದನ್ನೇ ಅಲ್ಲಮ ಪ್ರಭು ತನ್ನದೇ ಶೈಲಿಯಲ್ಲಿ ಹೇಳ್ತಾರೆ. ಅದು ಹೀಗಿದೆ: ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಗುಹೇಶ್ವರ ನಿಮ್ಮ ಶರಣನು ಉದಯಿಸಿದನೆಂದು. ಆದಿ ಅಂತ್ಯ, ಅಹಂಕಾರ, ಹಮ್ಮು ಬಿಮ್ಮು ಇವೆಲ್ಲವೂ ಎಲ್ಲ ರೀತಿಯ ಚರವಾದದ್ದು ಅಚರವಾದದ್ದು ಅಂದ್ರೆ ಸ್ಥಾವರ ಜಂಗಮ, ಇದನ್ನ ಹೇಗ್ ಬೇಕಾದ್ರೂ ಅರ್ಥೈಸ್ಬೋದು ಅಲ್ಲಮ ಪ್ರಭುವಿನ ಈ ವಚನವನ್ನ. ಅದು ಮತ್ತೊಂದಿನ ನೋಡೋಣ. ಸೊ ಇದೆಲ್ಲ ರೀತಿಯೂ ಕಳ್ಕೊಂಡಾಗ ಗುಹೇಶ್ವರ ನಿನ್ನ ಶರಣ ಉದಯಿಸ್ತ ಅಂತ ಹೇಳ್ತಾರೆ. ಇದು ಅಲ್ಲಮ ಪ್ರಭುವಿನ ಮಾತಾದ್ರೆ ಇದೇ ಶ್ಲೋಕದ ಭಾವವನ್ನು ನೀಡುವಂತಹ ಸರಹಪಾದನ ಮಾತುಗಳು ಈ ರೀತಿ ಇವೆ: ಅದೇನಿದ್ದರೂ ಸ್ವಾನುಭವಕ್ಕೆ ಮಾತ್ರ ದಕ್ಕುವ ಸಂಗತಿ. ಈ ವಿಷಯದಲ್ಲಿ ತಪ್ಪು ಮಾಡದಿರು. ಅದನ್ನು ಸ್ವಭಾವ ಎಂದೋ ಅಭಾವ ಎಂದೋ ಅಥವಾ ಮಹಾಸುಖದ ಅವಸ್ಥೆಗೆಂದೋ ಅದನ್ನು ಮಿತಿಗೊಳಿಸಬೇಡ. ಯಾವುದನ್ನು ಹೀಗೆ ಅಂತ ನೀನು ತಿಳಿಬೇಡ. ಯಾಕೆಂದ್ರೆ ಕೊನೆಗದು ಅಭಿಪ್ರಾಯ ಆಗ್ಬಿಡುತ್ತೆ. ಅಭಿಪ್ರಾಯಕ್ಕಿಂತ ಮಿಗಿಲಾದದ್ದು, ಅದಕ್ಕಿಂತ ಹೊರತಾದದ್ದು ಅನುಭವ ಮತ್ತೆ ಸತ್ಯ ದರ್ಶನವಾದ್ರಿಂದ ಅದು ಹೀಗೆ ಅಂತ ಅನ್ಕೊಂಡ್ರೆ ಮತ್ತದಲ್ಲಿ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಆ ರೀತಿ ಯಾವ ಮಿತಿಗೂ ಅಂಟ್ಕೋಬೇಡ ಅಂತ ಹೇಳ್ತೇನೆ. ಯಾಕೆಂದ್ರೆ ಅದು ಎಲ್ಲ ಮಿತಿಗಳನ್ನ ಮೀರಿದ್ದಾದ್ರಿಂದ, ಅದು ಮಿತಿಗೆ ಸಿಗುವುದಾಗಿದ್ದರೆ ಇವತ್ತು ಎಲ್ಲರೂ ಸರಹಪಾದ ಆಗ್ಬಿಡ್ತಿದ್ರು, ಎಲ್ಲರೂ ಅಲ್ಲಮ ಪ್ರಭು ಆಗ್ಬಿಡ್ತಿದ್ರು. ಆದರೆ ಅದು ಮಿತಿಗೆ ಮೀರದ್ದಾದ್ರಿಂದ ಮನಸ್ಸು ಮತ್ತೆ ಬುದ್ಧಿಗೆ ತನ್ನದೇ ಮಿತಿಗಳಿದೆ. ಆದರೆ ಅನುಭವಕ್ಕೆ, ಧ್ಯಾನದಲ್ಲಿ ದಕ್ಕುವ ಅನುಭವಕ್ಕೆ ಸತ್ಯ ದರ್ಶನ ಅದು ಅಮಿತವಾಗಿದೆ. ಅದನ್ನ ಗ್ರಹಿಸೋಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹೇಳಿದ ಮೇಲೆ ಅದು ಹೀಗೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ನಾವು ಎಲ್ಲವನ್ನು ಕೊನೆಗೆ ಇದಮಿತ್ತಂ ಅಂತ ನೋಡದೇನೆ, ಅದನ್ನ ಬರೀ ತಾರ್ಕಿಕವಾಗಿ ನಾವು ಅದನ್ನು ನೋಡದೇನೆ ನಾವು ಅನುಭವದಲ್ಲಿ ನೋಡಬೇಕು. ಮಹಾಸುಖ ಅಂತ ಸರಹಪಾದ ಹೇಳಿದಾನೆ ಅಂದ ತಕ್ಷಣ ಇದೇ ಮಹಾಸುಖ ಅಂತ ಅನ್ಕೊಳಕ್ಕಾಗಲ್ಲ. ಮಹಾಸುಖವನ್ನು ನಾವು ಅವನು ಹೇಳಿದ ಮಾರ್ಗದಲ್ಲಿ ನಡೆದು ನಾವು ಅನುಭವಕ್ಕೆ ತೆಗೆದುಕೊಳ್ಳಬೇಕು ಹೊರತು ನಾವು ಬರೀ ಮಾತಲ್ಲಿ ಮಹಾಸುಖ ಅಂದ್ರೆ ಹೀಗೆ ಅಂತ ಗುರು ಹೇಳದ ಅಥವಾ ಪುಸ್ತಕ ಓದಿದ್ವಿ ಅಂದ ತಕ್ಷಣ ಅದನ್ನೇ ಬರೀ ಮಹಾಸುಖ ಅಂತ ಹಾಗೆ ಅನ್ಕೊಂಡು ಕೂತ್ಕೊಳ್ಳಕ್ಕಾಗಲ್ಲ. ಅದು ನಾವು ಅನುಭವಕ್ಕೆ ತಗೋಬೇಕು. ತತ್ವಸಾರ ನುಡಿಯುವ ಯಾವುದಕ್ಕೂ ಸರಹ ಮನಸೋಲಲಿಲ್ಲ. ಹಗಲು ರಾತ್ರಿ ಸಹಜದಲ್ಲಿರು ಸಾಕು, ಭವದ ಬದುಕಿನಿಂದ ಮುಕ್ತನಾಗುತ್ತೀಯ. ಈಗ ನಾನೇ ಹೇಳ್ತಿರ್ಬೋದು, ಅಲ್ಲಮ ಪ್ರಭು, ವೇದಾಂತ ಎಲ್ಲವೂ ಅದು ಸಾರ ಹೇಳ್ತದೆ. ತತ್ವಸಾರ ಹೇಳಿದ ತಕ್ಷಣ ನಂಗೆ ತಿಳಿತು ಅಂತ ಸುಮ್ಮನೆ ಕೂರ್ಬೇಡ. ಸಹಜದಲ್ಲಿರೋ, ನಿನ್ನ ಸ್ಥಿತಿಯಲ್ಲಿ ನೀನಿರು, ನಿಜ ಗುಣದಲ್ಲಿರು, ಸತ್ಯದಲ್ಲಿರು, ಉಪವಾಸದಲ್ಲಿರು. ಉಪವಾಸ ಅಂದ್ರೆ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ಯಾರ ಹತ್ತಿರ? ಭಗವಂತನ ಹತ್ತಿರ ಇರುವುದು, ಸತ್ಯದ ಹತ್ತಿರ ಇರುವುದು, ನಮ್ಮ ಹತ್ತಿರ ನಾವಿರುವುದು. ಅದು ಹಾಗೆ ಅದು ಉಪದೇಶ, ಉಪನಿಷತ್ತು ಇವೆಲ್ಲವೂ ಹತ್ತಿರದಲ್ಲಿ ಇರುವಂಥದ್ದು ಅಂತ. ಹಾಗೆ ಸಹಜದಲ್ಲಿರೋ, ನಿನ್ಪಾಡಿಗೆ ನೀರು ಸಾಕು, ತತ್ವವನ್ನು ತಿಳಿದು ಅದೇ ನಾನು ಸತ್ಯವನ್ನೇ ತಿಳಿದು ಬಿಟ್ಟೆ ಅನ್ನಕ್ಕಾಗಲ್ಲ. ಸತ್ಯದ ಬಗ್ಗೆ ತಿಳಿದಿದ್ದೀಯ ಹೊರತು ಸತ್ಯವನ್ನೇ ತಿಳಿದಿಲ್ಲವಾದ್ದರಿಂದ ನೀನು ಸಹಜದಲ್ಲಿರೋ ಸಾಕು, ತಾನಾಗೆ ಮುಕ್ತಿ ಹೊಂದ್ತೀಯ ಅಂತ ಅಲ್ಲಿ ಸರಹಪಾದ ಈ ಸಾಕಾರವನ್ನೆಲ್ಲ ನಿರಾಕರಿಸ್ತೇನೆ. ಈ ಸಾಕಾರವೆಲ್ಲವೂ ಕೊನೆಗೆ ಅನೃತ ಅಂದ್ಬಿಡ್ತೇನೆ. ಸತ್ಯವು ಋತವಾದರೆ ಸತ್ಯದ ಬಗ್ಗೆ ತಿಳುವಳಿಕೆ ಇದೆಯಲ್ಲ ಅದು ಅನೃತ. ಯಾಕೆಂದ್ರೆ ಇವತ್ತು ನಾವು ಒಂದು ಅನ್ಕೊಂಡಿರ್ತೀವಿ, ಅದಕ್ಕೆ ನಾವು ಸ್ಟಿಕರ್ ಹಾಕಾಗಲ್ಲ. ಸತ್ಯ ನಮಗೆ ಅನುಭವಕ್ಕೆ ಬಂದಾಗ ನಾನಲ್ಲಿ ತಿಳಿದ ಅಭಿಪ್ರಾಯವಾಗಿತ್ತು ಹೊರತು ಅನುಭವ ಅಲ್ಲ, ಮತ್ತದ ಅರಿವಿಗೆ ಬರೋದ್ರಿಂದ ಸತ್ಯದ ಬಗ್ಗೆ ತಿಳುವಳಿಕೆ ಅನೃತವಾಗತ್ತೆ, ಸತ್ಯ ದರ್ಶನವು ಋತವಾಗತ್ತೆ. ಹಾಗಾಗಿ ಅದನ್ನು ಹೇಳ್ತಾ ಇದ್ದೇನೆ, ಸರಹಪಾದ ತಿರಸ್ಕರಿಸ್ತಾ ಇದ್ದೇನೆ. ತತ್ವದ ಬಗ್ಗೆ ನೀವು ಉಪದೇಶ ಕೇಳಿದ ತಕ್ಷಣ ಅಲ್ಲಿಗೆ ಸೆಟಲ್ ಡೌನ್ ಆಗ್ಬಿಡ್ಬೇಡ, ಅಲ್ಲಿಗೆ ನೀವು ಕಾಂಪ್ರಮೈಸ್ ಆಗ್ಬೇಡ. ಸತ್ಯವನ್ನು ದರ್ಶನ ಮಾಡ್ಕೋ, ಅದು ಸಹಜದಲ್ಲಿ ಸುಮ್ಮನೆ ಇದ್ರೆ ಸಾಕು, ತಾನಾಗೆ ಆಗತ್ತೆ ಅಂತ ಸರಹಪಾದ ಹೇಳ್ತಾನೆ. ಪರಮಾರ್ಥವ ತಿಳಿ ಅರ್ಥವನ್ನಲ್ಲ, ಅರ್ಥವನ್ನು ದಾಟಿ ಸಕಲವನ್ನೂ ನೋಡು. ಭಿನ್ನ ಭಿನ್ನವಾಗಿ ಕಾಣುವುದು ಲೋಕಾರ್ಥದಲ್ಲಿ, ಪರಮಾರ್ಥದಲ್ಲಿ ಭಿನ್ನಾಭಿನ್ನವಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾಡಿ. ಪರಮಾರ್ಥದ ಅರ್ಥ ತಿಳ್ಕೊಂಡ್ರೆ ಸಾಕಾಗಲ್ಲ, ಪರಮಾರ್ಥವನ್ನೇ ತಿಳ್ಕೊಬೇಕು. ಅರ್ಥದಲ್ಲಿ ಭಿನ್ನಾಭಿಪ್ರಾಯಗಳಿದೆ ಹೊರತು ಪರಮಾರ್ಥದಲ್ಲಿ ಇಲ್ಲ ಅಂತ ಹೇಳಿ. ಅಂದ್ರೆ ಅಲ್ಲಿ ಏಕಂಸತ್ ವಿಪ್ರ ಬಹುಧಾವದಂತೆ ಏನ್ ಹೇಳುತ್ತೆ, ಒಂದು ಸತ್ಯವನ್ನ ತಿಳಿದವರು ಹಲವು ರೀತಿಯಲ್ಲಿ ಹೇಳ್ತಾರೆ ಅಂತ. ಪರಮಾರ್ಥ ಒಂದೇ ಆಗಿದೆ, ಅದರಲ್ಲಿ ಭಿನ್ನ ಇಲ್ಲ, ಹೇಳುವ ಬಗೆಯಲ್ಲಿದೆ. ಹಾಗಾಗಿ ತತ್ವ ಉಪದೇಶವನ್ನು ಹಾಗೆ ತಗೋಬೇಡ, ಅದನ್ನ ಅರ್ಥ ಆಯ್ತು ಅಂತ ಅನ್ಕೊಂಡು ಸುಮ್ಮನೆ ಕೂರ್ಬೇಡ. ಸತ್ಯ ದರ್ಶನದ ಕಡೆಗೆ ಮುಖ ಮಾಡಬೇಕು. ಯಾಕೆಂದ್ರೆ ಅಭಿಪ್ರಾಯವೆಲ್ಲವೂ ಅನೃತ, ಸತ್ಯ ದರ್ಶನ ಮಾತ್ರ ಋತ. ರೇಖೆಯಿಲ್ಲ, ರೂಪವಿಲ್ಲ, ಆಧಾರ ವಿದೂರ ಆತ, ಗಗನ ಮಂಡಲ ಮಧ್ಯದಲ್ಲಿ ಇರುವ ವಿದೇಹಿ ಆತ. ನೋಡಿ, ರೇಖೆ ಇಲ್ಲ, ರೂಪ ಇಲ್ಲ, ವಿದೇಹಿ, ದೇಹ ಇಲ್ಲ ಅಂದ್ರೆ ನಿರಾಕಾರ ಅಂತ ಕಬೀರದಾಸ ಕೂಡ ಹೇಳ್ತಾರೆ. ಆತ ನಿರಾಕಾರ, ಒಂದು ಸಿಗೋದಿಲ್ಲ. ಯಾವುದು ಕಣ್ಣಿಂದ ನಮಗೆ ನೋಡೋದಕ್ಕೆ ಸಹಾಯ ಮಾಡುತ್ತೆ, ಆದರೆ ಕಣ್ಣದನ್ನ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಅದು ನಮ್ಮ ಕೈಯಲ್ಲಿ ಮಾತಾಡ್ಸೋದಕ್ಕೆ ಅದು ಶಕ್ತಿಯನ್ನು ನೀಡುತ್ತೆ, ಆದರೆ ಅದ್ರ ಬಗ್ಗೆ ನಮ್ಮ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ. ನಾವು ಅದರ ಶಕ್ತಿಯಿಂದ ಕೇಳಿಸ್ಕೊಳ್ತಿದೀವಿ ಹೊರತು ಇದು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮದೇ ಅಂತ ಇಂದ್ರಿಯಗಳಿಗೆ ತಮ್ಮದೇ ಅಂತ ಅದು ಮಿತಿಗಳಿದೆ. ಅದರಿಂದ ಆಚೆ ನಾವು ಹೋಗ್ಬೇಕು. ಅದಕ್ಕೆ ನಾವು ಪ್ರತ್ಯಾಹಾರ ಮಾಡ್ಕೊಳ್ಳೋದು. ಈ ಇಂದ್ರಿಯಗಳೆಲ್ಲ ಹೊರಮುಖವಾಗಿ ತನ್ನ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇತಿಮಿತಿಯಿಂದ ಹೊರಗೆ ಅದು ಸತ್ಯ ಇರುವುದರಿಂದ ಅನುಭವ, ದರ್ಶನ,
ಅದಕ್ಕಿಂತ ಮಿಗಿಲಾದ್ರಿಂದ ನಾವು ಪ್ರತ್ಯಾಹಾರ ಮಾಡ್ಕೊಳ್ತೀವಿ. ಅಂದರೆ ಇಂದ್ರಿಯಗಳನ್ನು ಒಳಮುಖ ಮಾಡ್ಕೊಳ್ತೀವಿ. ಅದು ಹೊರಮುಖದಲ್ಲಿ ಸಾಧ್ಯ ಇಲ್ಲಪ್ಪ. ಒಳಮುಖ ಮಾಡ್ಕೊಳ್ಳೋಣ, ಒಳಮುಖ ಮಾಡಿಕೊಂಡು ಒಳಗೆ ದರ್ಶನ ಮಾಡ್ಕೊಳ್ಳೋಣ, ಒಳಗೆ ಅನುಭವಕ್ಕೆ ಹೋಗೋಣ ಅಂಥೇಳಿ ಅದು ಪ್ರತ್ಯಾಹಾರ ಮಾಡ್ಕೊಳ್ಳೋದು. ಯೋಗದಲ್ಲಿ ಅಷ್ಟಾಂಗ ಏನು ಯೋಗವನ್ನು ಹೇಳ್ತಾರೆ ಅದರಲ್ಲಿ ಪ್ರತ್ಯಾಹಾರ ಬರುತ್ತೆ. ನಾವು ಪ್ರತ್ಯಾಹಾರವಾಗದೆ ಧ್ಯಾನವಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಾಹಾರ ಅಂದರೆ ನಮಗೆ ಎಲ್ಲ ಹೊರಮುಖವಾಗಿರುವ ಇಂದ್ರಿಯಗಳನ್ನು ಒಳಮುಖ ಮಾಡ್ಕೋಬೇಕು. ಯಾಕೆ ಅಂದರೆ ಅವಕ್ಕೆ ಅಂತ ಮಿತಿಗಳಿದೆ. ಆ ಮಿತಿ ಆಚೆ ಸತ್ಯವಿದೆ, ಆ ಮಿತಿ ಆಚೆ ಅನುಭವ ಇದೆ. ಅದು ಎಲ್ಲಿದೆ ಅಂದರೆ ಅದು ಒಳಗಿದೆ. ಹಾಗೆ ಇದು ಒಳಗೂ ಇದೆ, ಹೊರಗೂ ಇದೆ. ನಾವು ಹೊರಗಿನ ನೋಡೋದಕ್ಕೆ ಸಾಧ್ಯವಿಲ್ಲ, ಅದು ಅನುಭವಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಳಗಡೆ ನೋಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಆ ಒಳಮುಖವಾಗುವುದೇ ಪ್ರತ್ಯಾಹಾರ. ಅದಾಗಬೇಕು ನಮಗೆ. ಎಲ್ಲ ಸಾಕಾರಗಳೆಲ್ಲವೂ ಅನೃತ, ನಿರಾಕಾರವಾದದ್ದು ಋತ ಅನ್ನೋ ಅನುಭವಕ್ಕೆ ಬರಬೇಕು. ಹಾಗಾಗಿ ಎಲ್ಲ ದಾರ್ಶನಿಕರು ತಮ್ಮ ತಮ್ಮ ರೀತಿಯಲ್ಲಿ ಅದನ್ನು ಹೇಳ್ತಾ ಹೋದರು. ಮನದ ಕತ್ತಲೆಯೊಳಗಣ ಜ್ಯೋತಿಯ ಕೊನೆಯ ಮೊನೆಯ ಮೇಲೆ ಘನವ ನರಿದೇಹವೆಂಬರ ಅನುಮಾನಕ್ಕೆ ದೂರ ತಮಗೆ ಅರಿದಿಹನೆಂಬುವರಿಗೆ ಕನಸಿನ ಲಿಂಗ ಗುಹೇಶ್ವರ. ನಾವು ಧ್ಯಾನದಲ್ಲಿ ಕತ್ತಲೊಳಗೆ ಹೋಗ್ತೀವಿ, ಅಲ್ಲಿ ಬೆಳಕನ್ನು ಅದರ ಮನೆಯಲ್ಲೋ ನಂಗೆ ಅರಿವಾಗ್ಬಿಡ್ತು ಅಂತ ಅನ್ಕೊಂಡ್ರೆ ಅದು ಮತ್ತೆ ಅಭಿಪ್ರಾಯವಾಗ್ಬಿಡುತ್ತಪ್ಪ. ಅದು ತಾನಾಗಿ ಒಳಗೆ ಆಗುವಂಥದ್ದು. ಯಾರು ಅದನ್ನು ಅರಿಯೋದಿಲ್ವೋ, ಜ್ಯೋತಿಯನ್ನ ಕಾಣುತ್ತಿದ್ದೇನೆ ಅನ್ನೋ ಭಾವವೂ ಕಳಚಿಕೊಳ್ಳದೆ ನಮಗೆ ಜ್ಯೋತಿಯ ಕೊನೆಯ ಮೊನೆಯ ಮೇಲೆ ಅರಿವು ಮೂಡೋದಕ್ಕೆ ಸಾಧ್ಯ ಇಲ್ಲ. ಅದು ಆಗಬೇಕು ಅಂತಂದರೆ ಅರಿವು ಮೂಡಿಗೆ ಯಾರಿಗೆ ಮೂಡಬೇಕು? ನನಗೆ ಮೂಡಬೇಕು ಅಂಬಂದಾಗ ಮತ್ತೆ ನಾನಾಗ್ಬಿಡ್ತೀನಿ. ಹಾಗಾಗಿ ಅರಿವು ಮೂಡಿಲ್ಲ ಅನ್ನೋ ಅರ್ಥ ಆಗ್ಬಿಡುತ್ತೆ. ಹಾಗೆ ಮನದ ಒಳಗೆ ಕತ್ತಲೆ ಇದೆ, ಅಲ್ಲಿ ಮೂಡುವ ಜ್ಯೋತಿ ಇದೆ ಸುಷುಮ್ನಾ ನಾಳದಲ್ಲಿ. ಆ ಜ್ಯೋತಿಯ ಕೊನೆಯ ಮೊನೆಯ ಮೇಲೆ ನಂಗೆ ಅರಿವು ಸಿಕ್ಬಿಡ್ತು ಅಂತ ಅನ್ಕೊಂಡ್ರೆ ಕನಸಿನಂತೆ ದೂರ ಗುಹೇಶ್ವರ ಅಂತ ಅಲ್ಲಮಪ್ರಭು ಹೇಳ್ಬಿಡ್ತಾರೆ. ಇವೆಲ್ಲವೂ ಸಾಕಾರ ಆಗ್ಬಿಡುತ್ತೆ. ಹೊರಗಿನ ಅಭಿಪ್ರಾಯಗಳೆಲ್ಲ ತಿರಸ್ಕರಿಸ್ತೀವಿ, ಧ್ಯಾನಕ್ಕೆ ಹೋಗ್ತೀವಿ. ಧ್ಯಾನಕ್ಕೆ ಹೋದಂಗೆ ನಾನು ಧ್ಯಾನಕ್ಕೆ ಕೂತೆ, ನನಗೆ ಇವತ್ತು ಹಿಂಗಾಯಿತು, ಅವತ್ತು ಹಂಗಾಯಿತು, ನನಗೆ ಈ ರೀತಿ ಆಗ್ತದೆ, ಅವೆಲ್ಲವೂ ಮತ್ತೆ ಹೇಳ್ಕೋದಾಗ ಯಾರಿಗಾಗ್ತದೆ? ನನಗೆ ನಾನು ಧ್ಯಾನಕ್ಕೆ ಕೂತು ನನಗೆ ಹೀಗಾಯಿತು ಮತ್ತೆ ನಾನು ಬಂದು ಹೋಗ್ತಿರುತ್ತೆ. ಅನುಭವದಲ್ಲಿ ಇಮ್ಮರ್ಸ್ ಆಗಬೇಕು, ಅದರೊಳಗೆ ಸೋಕಿನಾಗಬೇಕು. ಆ ಅನುಭವ ಬೇರೆಯಲ್ಲ, ನಾನು ಬೇರೆಯಲ್ಲ, ಬರೀ ಅನುಭವ ಅಷ್ಟೇ ಉಳಿದೇನೋ ಆ ಭಾವಕ್ಕೆ ತಾನಾಗೆ ನಾವು ಹೋಗಬೇಕು ಹೊರತು ನಾವು ಕಾನ್ಷಿಯಸ್ ಆಗಿ ಅದಕ್ಕಂದ್ರೆ ಎಂಟರ್ ಮಾಡೋಕ್ಕಾಗಲ್ಲ. ಕಾನ್ಷಿಯಸ್ ಅಂದರೆ ನಾನು ಮಧು, ನಾನು ಇಂಥವನು, ನಾನು ಧ್ಯಾನಕ್ಕೆ ಕೂತಿದ್ದೀನೋ ಅರಿವಿನಿಂದ, ಆ ಒಂದು ನೆನಪಿನಿಂದ ನಾವು ಹೋಗೋಕ್ಕಾಗಲ್ಲ. ಅರಿವಿನಿಂದಲೇ ಅರಿಯೋದಕ್ಕೆ ಸಾಧ್ಯವಾದ್ದರಿಂದ ನಾನು ಅರಿತಿದ್ದ ಭಾವ ಹೋಗಬೇಕು. ಅದಾಗಬೇಕು. ನಾವು ಈ ಮನದ ಒಳಗಣ ಜ್ಯೋತಿಯ ಕೊನೆಯ ಮೇಲಿದೆಯಲ್ಲ, ಅಲ್ಲಿ ಅರಿವು ತಾನಾಗೆ ಆಗಬೇಕು. ಅದಕ್ಕೆ ಸರಹಪಾದ ಹೇಳಿದ್ದು ಸಹಜದಲ್ಲಿ ಇರು ಸಾಕು, ಅದು ತಾನಾಗೆ ನೀನು ತಾನಾಗೆ ಮುಕ್ತನಾಗ್ತೀಯ ಅಂತ. ಅದಾಗಬೇಕು. ನಾವು ಸಾಕಾರವೆಲ್ಲವೂ ಅನೃತ, ನಿರಾಕಾರವು ಮಾತ್ರ ಋತ, ಅದು ಮಾತ್ರ ಸತ್ಯ ಅನ್ನೋ ಅರಿವು ನಮಗೆ ಬರಬೇಕು. ಇಲ್ಲವೆಯ ಮೇಲೊಂದು ಉಂಟೆಂಬ ಪರಿಭಾವ ಅಲ್ಲಿ ಇಲ್ಲಿ ಎನ್ನದೆ ತಾನೇ ನಿಂದಿತ್ತು ನೋಡ, ತನ್ನಲ್ಲಿಯ ಪ್ರಕೃತಿಯ ತಾನೇ ಹಿಂಗಿಸಲು ಅಲ್ಲಿಯೇ ಸುಜ್ಞಾನ ಉದಯಿಸಿತ್ತು, ಎಲ್ಲ ಎಡೆಯಲ್ಲಿಯೂ ನಿಂದ ನಿಜ ಪದವ ಗುಹೇಶ್ವರ ನಿನ್ನ ಶರಣಬಲ್ಲ. ಎಂತ ಮಾತು ಹೇಳ್ತಾರೆ ನೋಡಿ ಅಲ್ಲಮಪ್ರಭು. ಬಹುಶಃ ಇವರೊಬ್ಬರ ಕೈಲಿ ಮಾತ್ರ ಇಷ್ಟು ಪ್ಯಾರಾಡಾಕ್ಸಿಕಲ್ ಆಗಿ ಮತ್ತೆ ನೇರ ನಿಖರವಾಗಿ ಮಾತಾಡೋದಕ್ಕೆ ಬಹುಶಃ ಅಲ್ಲಮ ಕೈಲೇ ಸಾಧ್ಯ ಅನ್ಸ್ಬಿಡುತ್ತೆ. ಒಂದೊಂದ್ಸಲಿ ಎಷ್ಟು ಪ್ರೀತಿ ಉಕ್ಬಿಡುತ್ತೆ ಅಲ್ಲಮಪ್ರಭು ಮೇಲೆ ಅಂದರೆ ಒಂದೊಂದ್ಸಲಿ ಅದು ಹೇಳೋದಕ್ಕೆ ಅಸಾಧ್ಯ. ಇಲ್ಲವೆನ್ನೋದ್ರ ಮೇಲೆ ಉಂಟೆನ್ನುವ ಪರಿಭಾವ ಅಂತ ಅಂದ್ಬಿಡ್ತಾರೆ. ಎಷ್ಟು ಅದ್ಭುತ ಹೇಳ್ತಾರೆ. ಶೂನ್ಯ ಇಲ್ಲಿ ಏನೂ ಇಲ್ಲ, ಅದೇ ಶೂನ್ಯ ಅಂದ್ಕೊಂಡ್ರೆ ಅದು ಮತ್ತೆ ಅಭಿಪ್ರಾಯ ಆಗುತ್ತೆ, ಅದು ಮತ್ತೆ ಶೂನ್ಯದಿಂದ ದೂರ ಆಗುತ್ತೆ ಅಂತ ನಿನ್ನೆ ಸಿನ್ಸಿನ್ ಮಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ. ಅದನ್ನೇ ಅಲ್ಲಮ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲವೆನ್ನುವುದರ ಮೇಲೆ ಇದೆ ಅನ್ನುವಂಥ ಒಂದು ಪರಿಭಾವ ಉಂಟು ಮಾಡ್ಕೊಂಡ್ರೆ ಪ್ರಯೋಜನಕ್ಕೆ ಬರಲ್ಲಪ್ಪ. ಅಲ್ಲಿ ಇಲ್ಲಿ ಎನ್ನದೆ ತಾನೇ ನಿಂದಿತ್ತು ನೋಡ, ಅದನ್ನೇ ಸಹಜ ಅಂತ ಅಂದ್ಬಿಟ್ಟ ಸರಹಪಾದ. ಅದು ಅಲ್ಲಿ ಇಲ್ಲಿ ಅದು ನೀವು ಏನೇ ಅನ್ಕೊಳ್ಳೋದು, ಅಲ್ಲಿದೆ ಅನ್ಕೊಳ್ಳಿ, ಇಲ್ಲಿದೆ ಅನ್ಕೊಳ್ಳಿ, ದೂರ ಅನ್ಕೊಳ್ಳಿ, ಹತ್ರ ಇದೆ ಅನ್ಕೊಳ್ಳಿ, ನೀವೇನೇ ಅನ್ಕೊಳ್ಳಿ, ಅದಕ್ಕೆ ವ್ಯತ್ಯಾಸ ಇಲ್ಲ. ಸತ್ಯಕ್ಕೆ ಯಾವ ರೀತಿ ವ್ಯತ್ಯಾಸ ಇಲ್ಲ. ನನ್ನ ಸತ್ಯದ ಬಗ್ಗೆ ಅಭಿಪ್ರಾಯ ಬದಲಾಗುತ್ತಿರುತ್ತೆ ಹೊರತು ಸತ್ಯ ಅಲ್ಲಿದೆ, ಸತ್ಯ ಇಲ್ಲಿದೆ, ಸತ್ಯ ನನ್ನೊಳಗೆ ಇದೆ, ಇದೆಲ್ಲವೂ ಅಭಿಪ್ರಾಯಗಳೇ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಾನು ಅನುಭವಕ್ಕೆ ಬಂದಿಲ್ಲ, ಅನುಭವಕ್ಕೆ ಬಂದಿಲ್ಲ, ಸತ್ಯ ದರ್ಶನವಾಗಿಲ್ಲದೆ ಇರುವುದರಿಂದ ಅದು ನಮಗೆ ಎಲ್ಲವೂ ಅನೃತವಾಗ್ಬಿಡುತ್ತೆ. ಆದರೆ ಸತ್ಯಕ್ಕೆ ಯಾವ ಒಂದು ವ್ಯತ್ಯಾಸವೂ ಆಗೋದಿಲ್ಲ. ತಾನಾಗಿ ಅದೇ ಇದ್ದೇ, ಅದು ಅಲ್ಲೇ ಇದೆ, ಅದು ಹಾಗೇನೆ. ಹಾಗಾಗಿ ನಾವು ಸಹಜದಲ್ಲಿ ನಿಲ್ಲಬೇಕು ಅಂತ ಅಲ್ಲಿ ನಮಗೆ ಸರಹಪಾದ ಹೇಳಿದ್ದು ಎಷ್ಟು ಚೆನ್ನಾಗಿ ಸೊಗಸಾಗಿ ಕಟ್ಕೊಡ್ತಾರೆ ನೋಡಿ ಹನುಮಪ್ರಭು. ಇಲ್ಲವೆಯ ಮೇಲೊಂದು ಉಂಟೆಂಬ ಪರಿಭಾವ ಅಲ್ಲಿ ಇಲ್ಲಿ ಎನ್ನದೆ ತಾನೇ ನಿಂದಿತ್ತು ನೋಡ, ತನ್ನಲ್ಲಿಯ ಪ್ರಕೃತಿಯ ತಾನೇ ಹಿಂಗಿಸಲು ಅಲ್ಲಿಯೇ ಸುಜ್ಞಾನ ಉದಯಿಸಿತ್ತು. ನಾವ್ಯಾಗ ನಮ್ಮಲ್ಲಿ ಪ್ರಕೃತಿನ ಅಂದರೆ ಇಲ್ಲಿ ಪ್ರಕೃತಿ ಯಾವತ್ತು ಬದಲಾವಣೆಗೆ ಒಳಪಡೋದ್ರಿಂದ ಇದು ಅನೃತವಾದ್ರಿಂದ ಈ ಅನೃತವನ್ನ ಹಿಂಗಿಸಿಕೊಂಡಾಗ ನಾವು ಒಳಗೆ ಋತ ಕಾಣುತ್ತೆ. ಯಾವುದು ತಾನಾಗೇ ಇದೆಯೋ ಇಲ್ಲ ಎನ್ನುವ ಭಾವದ ಮೇಲೆ ಇದೆ ಎನ್ನುವ ಭಾವವನ್ನು ಬಿಟ್ಟಾಗ ಅಲ್ಲಿ ಇದೆ ಎನ್ನುವುದು ಇಲ್ಲ, ಇಲ್ಲ ಎನ್ನುವುದು ಇಲ್ಲ, ಇಲ್ಲ ಎನ್ನುವುದು ಕೂಡ ಇಲ್ಲದೆ ಇರುವ ಹಂತದಲ್ಲಿ ನಾವು ಪ್ರಕೃತಿ ಅನ್ನುವಂಥದ್ದು ಇದೆ, ಇದು
ಅನೃತವಾದದ್ದೇನಿದೆ ಅದನ್ನ ಹಿಂಗಿಸಿಕೊಂಡಾಗ ತಾನು ತಾನಾಗಿ ಇರುವಂಥದ್ದೇನಿದೆ ಅದು ನಮಗೆ ದಕ್ಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅಲ್ಲಮಪ್ರಭು ತುಂಬಾ ಪ್ಯಾರಾಡಾಕ್ಸಿಕಲ್ ಆಗಿ ಹೇಳ್ತಾರೆ. ಹಿರಿಯರಿಗೂ ಹಿರಿಯನಾದ ಪರಮಾತ್ಮ ತನ್ನ ನೆಲೆಯನ್ನು ತಾನೇ ಬಲ್ಲ. ಇಂಥ ರೂಪ, ಇಂಥ ಜಾತಿ, ಇಂಥ ಕುಲ ಎಂದು ಯಾವ ವಿಶೇಷಣಗಳಿಂದಲೂ ಅವನನ್ನು ನಿರ್ದೇಶಿಸುವಂತಿಲ್ಲ. ವಿಷ್ಣು ಪುರಾಣ ಕೂಡ ಅದನ್ನೇ ಹೇಳ್ಬಿಡುದು, ಇದನ್ನು ಹೀಗೆ ಅಂತ ಭಗವಂತನ ಇದಮಿತ್ತಂ ಅಂತ ಹೇಳೋ ಹಾಗಿಲ್ಲ. ಅದು ಹೇಳ್ಬಿಟ್ರೆ ಆತ ಇದಮಿತ್ತಂ ಅಲ್ಲ, ಸಾಧ್ಯ ಇಲ್ಲ ಅದು ಅಂತ ಇಲ್ಲಿ ವಿಷ್ಣು ಪುರಾಣ ಕೂಡ ಹೇಳುತ್ತೆ. ವಿವರಣೆಗೆ ದಕ್ಕುವ ದಾವ್ ಶಾಶ್ವತ ದಾವಲ್ಲ. ಗುರುತಿಸುವುದಕ್ಕೆ ಸಿಗುವ ಹೆಸರು ಶಾಶ್ವತ ಹೆಸರೂ ಅಲ್ಲ. ಹೆಸರಿಗೆ ದಕ್ಕದ್ದು ಸರ್ವಸ್ವಕ್ಕೂ ಆದಿ. ದಕ್ಕಿದ್ದು ಎಲ್ಲ ಸೃಷ್ಟಿಯ ಮಾಯೆ. ಇಲ್ಲಿ ಲಾವೋಸು ದಾವ್ ದಾವ್ ಅಂತ ಬಳಸ್ತಾನೆ. ದಾವ್ ಅಂದ್ರೆ ಮಾರ್ಗ, ಪಥ ಅಂತ ಬಳಸ್ಬಿಡ್ತಾನೆ. ಅದಕ್ಕೆ ಏನೂ ಹೆಸರಿಡಕ್ ಹೋಗಲ್ಲ, ಅದು ಅದು ಅಂತ ಹೇಳ್ತಾನೆ. ಉಪನಿಷತ್ತು ಎಷ್ಟೋ ಕಡೆ ಬಳಸುತ್ತೆ. ಹಾಗೆ ಇವನು ಪಥ, ಮಾರ್ಗ ಅಂತ ಹೇಳ್ಬಿಡ್ತಾನೆ. ದಾವು ಹೆಸರಿಗೆ ದಕ್ಕುವಂಥದ್ದಲ್ಲ. ಪಾಪ ಅವನು ಹೆಸರು ದಕ್ಕಲ್ಲ ಅಂತ ಗೊತ್ತಿರೋ ಪಾಪ ಹೆಸರಿಡೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಲಾವಸುಗೆ. ದಾವ್ ಹೆಸರಿಗೆ ದಕ್ಕುವಂಥದ್ದಲ್ಲ, ಅದು ದಕ್ಬಿಟ್ರೆ ಅದು ದಾವಲ್ಲ ಅಂತ ಹೇಳ್ಬಿಡ್ತಾನೆ. ಹಾಗೆ ಅಂದ್ರೆ ಇದೆಲ್ಲಾ ಮಿತಿಗಳಿಗೂ ಮೀರಿದ್ದು ಹೆಸರು ಅಂದ್ರೆ ಮತ್ತೆ ಅದು ವೃತ. ಯಾಕಂದ್ರೆ ಒಂದೊಂದು ಧರ್ಮವು ಒಂದೊಂದು ಹೆಸರಿಟ್ಟಿದೆ, ಒಂದೇ ಧರ್ಮದಲ್ಲಿ ಹಲವು ಹೆಸರುಗಳಿದೆ. ಅಂದ್ರೆ ನಾವು ಗುಣಗಳನ್ನು ಏನೇನೆಲ್ಲ ಗುಣಗಳನ್ನ ಗಮನಿಸ್ತಾ ಹೋದ್ವಿ, ಅದಕ್ಕೆಲ್ಲ ಆ ಗುಣಗಳ ತಕ್ಕಂತೆ ಗುಣವಾಚಕವಾದಂಥ ಹೆಸರುಗಳನ್ನ ಭಗವಂತನಿಗೆ ಇಡ್ತಾ ಹೋದ್ವಿ. ಹಾಗೆ ಯಾವ ಹೆಸರು ಇದೇ ಹೆಸರು ಭಗವಂತನಿಗೆ ಅಂತ ಹೇಳಕ್ಕಾಗಲ್ಲ. ಅದಾಗ್ಬಿಟ್ರೆ ಮತ್ತೆ ದಾವ ನಮಗೆ ದಕ್ಕಿಲ್ಲ ಅಂತ ಅರ್ಥ. ಹಾಗಾಗಿ ಇದು ನಮ್ಮಲ್ಲೇ ಕಾಣ್ಕೊಳ್ಳುವಂಥದ್ದು. ಈ ಹೆಸರು, ನಾಮ, ರೂಪಗಳೆಲ್ಲವೂ ಕೊನೆಗೆ ಅನೃತವಾಗತ್ತೆ. ಅದಕ್ಕೆ ನಾವು ಅಂಟಿಕೊಳ್ಳುವ ಅವಶ್ಯಕತೆ ಇಲ್ಲ, ನಿರಾಕಾರದ ಕಡೆಗೆ ಹೋಗಬೇಕು ಅಂತ ಅಷ್ಟಾವಕ್ರ ಅದಕ್ಕೆ ಹೇಳಿದ್ದು. ನಾನೆಂಬುದು ಪ್ರಮಾಣ, ನೀನೆಂಬುದು ಪ್ರಮಾಣ, ಸ್ವಯಂ ಎಂಬುದು ಪ್ರಮಾಣ, ಪರವೆಂಬುದು ಪ್ರಮಾಣ, ಪ್ರಮಾಣವೆಂಬುದು ಪ್ರಮಾಣ, ಗುಹೇಶ್ವರನೆಂಬುದು ಅಪ್ರಮಾಣ. ನನಗೆ ತುಂಬಾ ಇಷ್ಟವಾದ ವಚನ ಅಂದ್ರೆ ಇದೆ ಅಲ್ಲಮಪ್ರಭುದು. ಗುಹೇಶ್ವರನೆಂಬುದು ಅಪ್ರಮಾಣ ಅಂತ ಅಂದ್ಬಿಡ್ತಾರೆ. ಇಡೀ ಸಾರವನ್ನ ಒಂದು ವಚನದಲ್ಲಿ ನಮಗೆ ಅಲ್ಲಮಪ್ರಭು ಕಟ್ಕೊಡ್ತಾರೆ. ಎಲ್ಲರೂ ಕೊನೆಗೆ ಎಲ್ಲಾ ದಾರ್ಶನಿಕರು ಇದನ್ನೇ ಹೇಳ್ತಾ ಹೋದ್ರು. ಹಾಗೆ ಅವ್ಯಕ್ತ ತತ್ವದ ಉಪಾಸನೆಯನ್ನೇ ಮೆಚ್ಚುವವರಿಗೆ ದಣಿವು ಹೆಚ್ಚು. ಅವ್ಯಕ್ತದ ಮೂಲಕ ಬಿಡುಗಡೆಯ ದಾರಿ ಸಾಧಕರಿಗೆ ಕಷ್ಟದ ಬಳಸುದಾರಿ. ಯಾವುದು ನಿರಾಕಾರವಾಗಿದೆಯೋ, ಅವ್ಯಕ್ತವಾಗಿದೆಯೋ ಅದನ್ನೇ ಉಪಾಸನೆ ಮಾಡೋ ಕಷ್ಟ ಎಲ್ರಿಗೂ ಸುಲಭ ಅಲ್ಲ. ಅದು ತುಂಬಾ ಕಷ್ಟವಾದ ದಾರಿ ಅಂತ ಕೃಷ್ಣ ಅರ್ಜುನಗಲ್ಲಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ತಾನೇ ಸಾಕಾರವಾಗಿ ಅರ್ಜುನ ಮುಂದೆ ನಿಂತಿರುವಾಗ ಒಂದು ನಿರಾಕಾರವನ್ನ ಉಪದೇಶ ಮಾಡೋದಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಅದು ಒಂದು ಹಂತ. ಅದು ನಿರಾಕಾರವನ್ನೇ ಉಪಾಸನೆ ಮಾಡೋಕೆ ಕಷ್ಟ ಆದಾಗ ಮೊದಲು ಸಾಕಾರದಿಂದ ಶುರು ಮಾಡ್ತೀವಿ. ಸಾಕಾರದಿಂದ ಉಪಾಸನೆ ಮಾಡ್ತಾ ಮಾಡ್ತಾ ಕೊನೆಗೆ ನಿರಾಕಾರಕ್ಕೆ ಬರ್ತೀವಿ. ಅದನ್ನು ಮುಂದೆ ಕೃಷ್ಣ ನಿರಾಕಾರವನ್ನು ಉಪದೇಶ ಮಾಡೋದು ಶ್ಲೋಕಗಳ ಮುಂದೆ ನಮಗೆ ಸಿಗತ್ತೆ. ಅಂದ್ರೆ ಅದು ಒಂದು ಹಂತ. ನಮಗೆ ಸಾಕಾರದಲ್ಲೇ ಭಗವಂತ ಉಪಾಸನೆ ಮಾಡೋದು ಒಂದು ಹಂತ. ಅದ ನಂತರ ಅದು ಯಾವಾಗ ಸಾಧನೆ ಕಷ್ಟ ಆಗತ್ತೆ ಅನ್ಸುತ್ತೆ ಅವಾಗ ಸಾಕಾರದಲ್ಲಿ ಉಪಾಸನೆ ಮಾಡಬೇಕು. ಅದು ಸುಲಭ ಆದ ನಂತರ, ಸಾಧನೆಯಲ್ಲಿ ಮುನ್ನಡೆದ ನಂತರ ನಾವು ಸಾಕಾರವನ್ನು ತೊರೆದು ನಿರಾಕಾರದ ಕಡೆಗೆ ಬರಬೇಕು. ಯಾರು ನಿರಾಕಾರ ಕಡೆಗೆ ಬರೋದಕ್ಕೆ ರೆಡಿ ಇದ್ದಾರೋ ಅವರಿಗೆ ಅಷ್ಟಾವಕ್ರ ಗೀತೆ, ಅವರಿಗೆ ಲಾವೋಸು, ಅವರಿಗೆ ಅಲ್ಲಮಪ್ರಭು, ಅವರಿಗೆ ಇಂತಹ ವಚನಗಳು, ಈ ಸಂಚಿಕೆಗಳು ಅದು ಸೂಕ್ತವಾಗಿರುತ್ತೆ. ಸಾಕಾರದಲ್ಲೇ ಇನ್ನೂ ನಮಗಿದೀವಿ, ನಮ್ ನಿರಾಕಾರ ನೋಡಕ್ ಆಗಲ್ಲ ಅನ್ನೋರಿಗೆ ಅವ್ರಿಗೆ ಈ ಅಷ್ಟಾವಕ್ರನ ಮಾತುಗಳನ್ನ ಕೇಳೋ ಅವಶ್ಯಕತೆ ಇಲ್ಲ. ಅಥವಾ ಅದನ್ನ ನನಗೆ ಅದು ಕಾನ್ಫ್ಲಿಕ್ಟ್ ಆಗತ್ತೆ ಒಳಗಡೆ ತಮ್ಮ ಥಾಟ್ ಪ್ರೊಸೆಸ್ಗೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂತನ್ನೋರಿಗೆ ಅದನ್ನ ನಿರಾಕಾರವನ್ನು ಡಿನೇ ಮಾಡೋ ಅವಶ್ಯಕತೆ ಇಲ್ಲ. ಇದು ನನಗಲ್ಲ ಸದ್ಯಕ್ಕೆ ಅಂತದನ್ನ ಗೌರವಿಸಿ ನಾವು ಸಾಕಾರದಲ್ಲಿ ಉಪಾಸನೆಯಲ್ಲೇ ಮುಂದುವರಿಬೋದು. ಯಾವತ್ತು ಆ ಹಂತವನ್ನು ದಾಡ್ತೀವಿ, ಸಾಕಾರವನ್ನು, ತಾನಾಗಿ ನಿರಾಕಾರದ ಕಡೆಗೆ ಬರ್ತೀವಿ. ಯಾವಾಗ ನಿರಾಕಾರದ ಕಡೆಗೆ ಬರ್ತೀವಿ ಆಗ ಅಲ್ಲಮ, ಈ ಸರಹಪಾದ, ಅಷ್ಟಾವಕ್ರ, ಯೋಗ ವಾಸಿಷ್ಠ ನಮಗೆ ಸಹಾಯಕ್ಕೆ ಬರ್ತಾ ಹೋಗುತ್ತೆ. ಧ್ಯಾನದ ಅಭ್ಯಾಸವೂ ಅಸಾಧ್ಯವಾದರೆ ನನ್ನ ಆರಾಧನಾ ರೂಪವಾದ ಕರ್ಮಗಳಲ್ಲೇ ತೊಡಗು. ಕರ್ಮಗಳನ್ನು ಆಚರಿಸಿಯೂ ಸಿದ್ಧಿ ಪಡೆಯಬಲ್ಲೆ. ನಿರಾಕಾರದಲ್ಲಿ ಉಪಾಸನೆ ಕಷ್ಟ ಆದರೆ ಸಾಕಾರಕ್ಕೆ ಬಾ ಅಂತ ಹೇಳ್ತಾನೆ ಕೃಷ್ಣ. ಆದರೆ ಸಾಕಾರ ಅಂದ ತಕ್ಷಣ ಮತ್ತೆ ನಾಮರೂಪಗಳಲ್ಲೇ ನಾವು ಸಿಲ್ಕೋಬೇಕು ಅಂತಲ್ಲ. ಕರ್ಮ ಯೋಗದಲ್ಲಿ ನಾವು ನಡೀತಾ ಹೋಗಬೇಕು. ಎಲ್ಲ ನಾವು ಮಾಡುವ ಎಲ್ಲ ಕರ್ಮಗಳ ಫಲಗಳನ್ನು ಭಗವಂತನಿಗೆ ಒಪ್ಪಿಸಿ, ನನ್ನ ಎಲ್ಲ ಕರ್ಮಗಳು ಭಗವಂತನೇ ಮಾಡಿಸ್ತಾ ಇದ್ದಾನೆ ಅಂತ ಧರ್ಮದ ಆಧಾರಿತವಾಗಿ ಕರ್ಮವನ್ನು ಆಚರಿಸ್ತಾ, ಧರ್ಮದ ಆಧಾರಿತವಾಗಿ ಕರ್ಮವನ್ನು ಆಚರಿಸಿ ಅರ್ಥವನ್ನು ದುಡಿತಾ, ಆ ಅರ್ಥವನ್ನು ಪಡೆದು ಧರ್ಮಾಧಾರಿತ ಅರ್ಥದ ಆಧಾರದ ಮೇಲೆ ಧರ್ಮಾಧಾರಿತ ಕಾಮನೆಗಳನ್ನು ನಾವು ಪಡೆದು, ಧರ್ಮಾಧಾರಿತವಾಗಿ ಅರ್ಥವನ್ನು ಪಡೆದಿರ್ತೀವಲ್ಲ ಅದರ ಸಹಾಯದಿಂದ ಆ ಕಾಮನೆಯನ್ನು ಪೂರೈಸ್ಕೊಂಡಾಗ ನಮಗೆ ಧರ್ಮಾಧಾರಿತವಾಗಿ ಮೋಕ್ಷ ಸಿಗತ್ತೆ. ಇದು ಕರ್ಮಯೋಗ. ಹಾಗಾಗಿ ನಮಗೆ ನಿರಾಕಾರವನ್ನು ನಿರಾಕಾರ ಅಂದರೆ ಭಗವಂತ ಹೇಗಿದ್ದನೋ ಹಾಗೆ ನಮಗೆ ಸತ್ಯ ದರ್ಶನ, ಭಗವಂತನ ದರ್ಶನ ಈಗಲೇ ಸಾಧ್ಯವಿಲ್ಲ ಅನ್ನೋವರಿಗೆ ಈ ಸಂಚಿಕೆಗಳನ್ನು ನಾವು ಅದು ನೋಡಿ, ಹಾಗಾದ್ರೆ ನನಗೆ
ನಿರಾಕಾರವೇ ನೋಡ್ಬೇಕಾ, ಸಾಕಾರದ ನನ್ನ ಕೈಲಿ ಆಗಲ್ವಾ ಅಂತ ಧೃತಿಗೆಡ ಅವಶ್ಯಕತೆ ಇಲ್ಲ. ಆತ ಕರ್ಮಯೋಗದಲ್ಲಿ ತೊಡಕೊಳ್ಬೋದು. ಕರ್ಮಯೋಗದಲ್ಲಿ ತೊಡಗಿಕೊಂಡು ಸಾಕಾರ ಉಪಾಸನೆ ಮಾಡ್ತಾ ಮಾಡ್ತಾ ಆತ ಮುಂದೆ ನಿರಾಕಾರಕ್ಕೆ ಬರ್ಬೋದು. ಯಾರು ನಿರಾಕಾರಕ್ಕೆ ಬರ್ತಾರೋ ಆಗ ಅವನಿಗೆ ಅಷ್ಟವಕ್ರ, ಆಗ ಅವನಿಗೆ ಸರಹಪಾದ, ಆಗ ಅವನಿಗೆ ಅಲ್ಲಮ, ಆಗ ಅವನಿಗೆ ಲಾವಸ್ಸು ದಕ್ತಾರೆ. ಮತ್ತೆ ದಕ್ಕಿದಾಗಲೂ ಮತ್ತೆ ದಕ್ಕಿದ ಅನ್ನೋ ಭಾವ ಬಂದ್ರೆ ಅದು ದಕ್ಕಿರುವುದಿಲ್ಲ. ಅದಕ್ಕೆ ಅಲ್ಲಿ ನಮಗೆ ಲಾವಸ್ಸು ಹೇಳ್ತಾನೆ, ದಾವ್ ಹೆಸರಿಗೆ ದಕ್ಕುವಂಥದ್ದಲ್ಲ, ಹೆಸರಿಗೆ ದಕ್ಕಿದ್ರದು ದಾವಲ್ಲ ಅಂತ. ಹಾಗಾಗಿ ಎಲ್ಲರಿಗೂ ನಿರಾಕಾರ ದಕ್ಕಲಿ, ಉಪಾಸನೆ ಮಾಡ್ತಾ ನಿರಾಕಾರದ ದರ್ಶನವಾಗ್ಲಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.